ಉಪಚುನಾವಣೆ ಹೊತ್ತಲ್ಲೇ ಮತ್ತೊಂದು ಬೆಳವಣಿಗೆಯಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸುದೀರ್ಘವಾಗಿ ಪತ್ರವನ್ನ ಬರೆಯಲಾಗಿದೆ. ಆ ಒಂದು ಪತ್ರದಲ್ಲಿ 13 ಪ್ರಶ್ನೆಗಳನ್ನ ಈಗ ಎಸ್.ಟಿ. ಸೋಮಶೇಖರ್ ಅವರು ಕೇಳಿದ್ದಾರೆ. ಸದ್ಯ ಉಚ್ಚಾಟನೆಯಾಗಿರುವಂತಹ ಎಸ್.ಟಿ. ಸೋಮಶೇಖರ್ ಅವರು ಈ ಒಂದು ಪತ್ರದಲ್ಲಿ 13 ಪ್ರಶ್ನೆಗಳನ್ನ ಕೇಳಿದ್ದಾರೆ. 13 ಪ್ರಶ್ನೆಗಳ ಮೂಲಕ ತಮ್ಮ ಆಕ್ರೋಶವನ್ನ ಎಸ್.ಟಿ. ಸೋಮಶೇಖರ್ ಅವರು ಈಗ ಹೊರಹಾಕಿದ್ದಾರೆ. ಇನ್ನು ಆ ಒಂದು ಪತ್ರವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಯಾವುದೇ ಆಮಿಷ ಇಲ್ಲದೆ ಆಗ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟೆ, ನಮ್ಮ ಸಹಕಾರದಿಂದ ನೀವು ಸಿಎಂ ಕೂಡ ಆಗಿದ್ರಿ, ನಮ್ಮನ್ನ ಮಂತ್ರಿ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಗೌರವ ಇದೆ, ಪಕ್ಷದಿಂದ ಉಚ್ಚಾಟಿಸಿ ವಾಪಸ್ ತೆಗೆದುಕೊಳ್ಳಲೇ ಇಲ್ಲ ನಮ್ಮನ್ನ. 2023ಕ್ಕೆ ಬಿಜೆಪಿಯಿಂದಲೇ ಸ್ಪರ್ಧಿಸಿ ಗೆದ್ದಿದ್ದೇನೆ. ಕ್ಷೇತ್ರದಲ್ಲಿ ಸಮಸ್ಯೆ ಆದಾಗ ನನ್ನ ಜೊತೆ ಮಾತನಾಡಿದ್ರಿ, ನನ್ನ ಮಗ ರಾಜ್ಯಾಧ್ಯಕ್ಷ ಆಗ್ತಾನೆ, ಇದೆಲ್ಲವನ್ನು ಕೂಡ ಸರಿಪಡಿಸ್ತಾನೆ ಅಂತ ಹೇಳಿದ್ರಿ. ಯಾವುದೇ ಕಾರಣಕ್ಕೆ ಪಕ್ಷ ಬಿಡಬೇಡಿ ಅಂತ ಕೂಡ ಹೇಳಿದ್ರಿ. ಆದರೆ ಉಚ್ಚಾಟನೆ ಮಾಡಿದ್ರೂ ಕೂಡ ವಾಪಸ್ ತೆಗೆದುಕೊಳ್ಳಿಲ್ಲ. ಈ ಕ್ಷೇತ್ರದಲ್ಲಿ 6 ಬಾರಿ ನಿಂತು 4 ಬಾರಿ ಗೆದ್ದಿದ್ದೇನೆ. ನನ್ನ ಬಗ್ಗೆ ಅಗೌರವವಾಗಿ ಮಾತನಾಡಿದ್ದು ಸರಿಯಲ್ಲ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಎಸ್.ಟಿ.ಎಸ್ ಈಗ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಸದ್ಯಕ್ಕೆ ಈಗ ಉಲ್ಲೇಖ ಮಾಡಿದ್ದಾರೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ತಪ್ಪು ಮೆಸೇಜ್ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾನೇ ಕುಳಿತು ಒಂದು ಡ್ರಾಫ್ಟ್ ರೆಡಿ ಮಾಡಿ ಅವ್ರಿಗೆ ಕಳಿಸಿದ್ದೇನೆ. ಪರ್ಸನಲ್ಲೇ ಹೋಗಿ ಭೇಟಿ ಮಾಡಬೇಕಾಯ್ತು. ಬಟ್ ನಮ್ಮದು ಇವತ್ತು 75ನೇ ವರ್ಷ ಅಮೃತ ಮಹೋತ್ಸವ ಕಾರ್ಯಕ್ರಮ, ಜೊತೆಗೆ ಅವರು ಎಲೆಕ್ಷನ್ ಬ್ಯುಸಿ ಇರ್ತಾರೆ. ಅವರ ಟೈಮ್ ಕೇಳಿ ನಾನೇ ಅವರಿಗೆ ಪರ್ಸನಲ್ಗೆ ಲೆಟ್ರನ್ನ ಕೊಡ್ತಕ್ಕಂಥದ್ದನ್ನು ಮಾಡಿ ಏನೆಲ್ಲ ಫ್ಯಾಕ್ಟ್ಸ್ ನಡೀತು ಅದನ್ನು ವಾಸ್ತವಾಂಶ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಆ ಥರ ಚಿಂತನೆಯನ್ನು ಮಾಡಲಿಲ್ಲ. ಈಗ ಏನು ಮಾತಾಡಿಲ್ಲ ಸರ್. ನನ್ನ ಪ್ರಕಾರ ನಾನು ಯಾವತ್ತು ಅಲ್ಲಿಗೆ ಬರ್ತೀನಿ, ಕಾಂಗ್ರೆಸ್ ಸೇರ್ತೀನಿ ಅಂತಕ್ಕಂಥದ್ದು ಏನು ಹೇಳಲಿಲ್ಲ. ಕ್ಷೇತ್ರ ದೊಡ್ಡದಿದೆ, ಅನುದಾನ ತರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ ಭೇಟಿ ಮಾಡ್ತಾ ಇರ್ತೇನೆ. ಅನುದಾನ ಕ್ಷೇತ್ರಕ್ಕೆ ತರ್ತಾ ಇದ್ದೇನೆ, ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತೇನೆ. ಅಷ್ಟಕ್ಕೆ ಇವಾಗ ನಾನು ತೀರ್ಮಾನ ಮಾಡಿದ್ದೇನೆ. 2028ಕ್ಕೆ ಏನು ದೇವರು ಬುದ್ಧಿ ಕೊಡ್ತಾನೆ ಅದ್ರ ಪ್ರಕಾರ ಮಾಡ್ತಾರೆ. ಈಗ ಯಡಿಯೂರಪ್ಪನವರ ಮುಂದಿನ ಅಭ್ಯರ್ಥಿ ಯಶವಂತಪುರಕ್ಕೆ ಅವರೇ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತೀರಿ. ಭೇಟಿ ಮಾಡಿ ಬಿಜೆಪಿಗೆ ಬರ್ತೀನಿ ಅಂತ ಹೇಳಿ ಯಡಿಯೂರಪ್ಪನವ್ರು ಕೇಳೋ ಅವಶ್ಯಕತೆ ನನಗಿಲ್ಲ. ಅಲ್ಲ ಸರ್, ಅವರು ನಾನು ಲೆಟ್ರ್ ಬರೆದಿದ್ದೇನೆ. ಪೋಸ್ಟ್ ಮಾಡೋದ್ ಬದಲು ಡೈರೆಕ್ಟಾಗಿ ಅವ್ರಿಗೆ ಕೊಟ್ಟು ಏನೆಲ್ಲ ಹೇಳ್ಬೇಕಲ್ಲ. ಇನ್ನಲ್ಲೇ ಈಗ ನಿಮ್ಗೆ ಯಾವ ಥರ ಹೇಳಿದೆ ಅವ್ರಿಗೆ ಹೇಳ್ಬೇಕಲ್ಲ, ಅದನ್ನು ಅವ್ರಿಗೆ ಹೇಳ್ತೀನಿ. ಅವ್ರು ರೆಸ್ಪಾನ್ಸ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ನೋವಿರ್ತದೆ. ಅದನ್ನು ಅವ್ರಿಗೆ ಹೇಳ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಬೆಳಗ್ಗೆ ನೀವು ಕೂಡ ಗಮನಿಸಿದ್ರೆ ಎಸ್.ಟಿ. ಸೋಮಶೇಖರ್ ಅವರು ಯಾವ ರೀತಿ ರಿಯಾಕ್ಷನ್ ಕೊಟ್ಟರು ಅಂತ ಅವರ ಗಮನಕ್ಕೆ ತರಬೇಕು. ಅದನ್ನು ನಾನು ಮಾಡಿದ್ದೀನಿ. ಅವರ ಗಮನಕ್ಕೆ ತರುವಂತಹ ಕೆಲಸ ನನ್ನ ಜವಾಬ್ದಾರಿ. ಏನಾಗ್ತಾ ಇದೆ ಕ್ಷೇತ್ರದಲ್ಲಿ ಅದೆಲ್ಲವನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೀನಿ. ಒಂದು ಡ್ರಾಫ್ಟ್ ಮಾಡಬೇಕಿತ್ತು. ಲೆಟರ್ ನನ್ನ ಮನಸ್ಸಿನಲ್ಲಿ ಏನಿದೆ, ನನಗೆ ಏನೆಲ್ಲ ನೋವಾಯಿತು ಅದೆಲ್ಲವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿ ಅವರಿಗೆ ಡ್ರಾಫ್ಟ್ ಮಾಡಿದ್ದೀನಿ ಅಂತ ಸದ್ಯಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಜೊತೆಗೆ 2028ರ ಎಲೆಕ್ಷನ್ ಬಗ್ಗೆ ಕೇಳಿದಂತಹ ಪ್ರಶ್ನೆಗೂ ಕೂಡ ಆ ಒಂದು ಸಮಯದಲ್ಲಿ ನನಗೆ ಏನು ಸರಿ ಅನ್ಸುತ್ತೆ, ನನ್ನ ಮನಸ್ಸು ಏನು ಹೇಳುತ್ತೆ ಆ ರೀತಿಯ ನಿಲುವನ್ನು ನಾನು ತೆಗೆದುಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಒಂದು ಮಾತನ್ನ ಗಮನಿಸ್ತಾ ಇದ್ರೆ ಹಾಗಾದ್ರೆ ಕಾಂಗ್ರೆಸ್ಗೆ ಹೋಗ್ತಾರಾ ಎಂಬ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈಗ ಮುಂದಿರುವಂತಹ ಚುನಾವಣೆಯ ಸಂದರ್ಭದಲ್ಲಿ 2028ಕ್ಕೆ ಎಲೆಕ್ಷನ್ ಇರುತ್ತೆ. ಆ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಆಲ್ರೆಡಿ ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಕಡೆ ಒಲವನ್ನ ತೋರಿಸ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಈ ಒಂದು 13 ಪ್ರಶ್ನೆಗಳನ್ನ ಎಸ್.ಟಿ. ಸೋಮಶೇಖರ್ ಅವರು ಏನ್ ಕೇಳಿದ್ದಾರೆ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ಇನ್ನು ಆ ಒಂದು ಲೆಟರಲ್ಲಿ ಗಮನಿಸ್ತಾ ಇರಬಹುದು ನೀವು ಆ 13 ಪ್ರಶ್ನೆಗಳನ್ನು ಏನೆಲ್ಲ ಕೇಳಿದ್ದಾರೆ ಅಂತ. ಇನ್ನು ಈ ಒಂದು 2023ಕ್ಕೆ ಬಿಜೆಪಿಯಿಂದಲೇ ಸ್ಪರ್ಧಿಸಿ ನಾನು ಗೆಲುವನ್ನು ಕೂಡ ಸಾಧಿಸಿದ್ದೆ. ಕ್ಷೇತ್ರದಲ್ಲಿ ಸಮಸ್ಯೆ ಆದಾಗ ನನ್ನ ಜೊತೆ ಮಾತನಾಡಿದ್ರಿ, ನನ್ನ ಮಗ ರಾಜ್ಯಾಧ್ಯಕ್ಷ ಆಗ್ತಾನೆ, ಸರಿಪಡಿಸ್ತೀನಿ ಅಂತ ಕೂಡ ಹೇಳಿದ್ರಿ ಅಂತ ಯಡಿಯೂರಪ್ಪ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ನೀವು ಹೇಳಿದಂತೆ ನಡ್ಕೊಳ್ತಾ ಇಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ ಅಂತ ನೇರವಾಗಿ 13 ಪ್ರಶ್ನೆಗಳನ್ನು ಕೂಡ ಈಗ ಎಸ್.ಟಿ. ಸೋಮಶೇಖರ್ ಅವರು ಕೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಬಿಎಸ್ ಯಡಿಯೂರಪ್ಪ ಅವರು ಅಂತ ಕೂಡ ನೋಡಬೇಕಾಗುತ್ತೆ. ಯಾಕೆಂತಂದ್ರೆ ತಮ್ಮದೇ ಪಕ್ಷದಲ್ಲಿದ್ದಂತಹ ನಾಯಕರು ಈಗ ಈ ರೀತಿಯಾಗಿ ಅವರ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ಅಂತಂದ್ರೆ
ಅದಕ್ಕೆ ಈಗ ಬಿಜೆಪಿಯವರು ಕೂಡ ಉತ್ತರವನ್ನ ಕೊಡಬೇಕಾಗತ್ತೆ. ಆಲ್ರೆಡಿ ಈಗ ಎಸ್ ಟಿ ಸೋಮಶೇಖರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ, ಪಕ್ಷದ ಶಿಸ್ತು ಕ್ರಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಜೊತೆಗೆ ಸಿಎಂ ಡಿಸಿಎಂ ಅವ್ರನ್ನ ಭೇಟಿ ಮಾಡೋದಾಗಿರಬಹುದು, ಅದರ ಜೊತೆಗೆ ಈಗ ಕಾಂಗ್ರೆಸ್ನವರು ಯಾವ್ದಾದ್ರು ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರೆ ಆ ಒಂದು ಪಾರ್ಟಿಗೆ ಎಸ್ ಟಿ ಸೋಮಶೇಖರ್ ಅವರು ಹೋಗೋದಾಗಿರ್ಬೋದು. ಹೀಗೆ ಸಾಕಷ್ಟು ಕೆಲವೊಂದಿಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರು ಅಂತ ಆರೋಪಿಸಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಮಾಡೋ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಅಕಸ್ಮಾತ್ ನೋಡಪ್ಪ ನಾನು ಬಿ ಜೆ ಪಿಯಿಂದ ಸಸ್ಪೆನ್ಷನ್ ಆಗಿರ್ಬೋದು, ನಾನು ಮನಸ್ಸು ಮಾಡಿದ್ರೆ 2 ದಿವಸದಲ್ಲಿ ನಾನು ಎಕ್ಸ್ಪೆಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಬಿ ಜೆ ಪಿಗೆ ಬರ್ಬೋದು. ಆ ಥರ ಯೋಚನೆಯನ್ನು ಕೂಡ ನಾನು ಮಾಡಲಿಲ್ಲ. ನಾನು ರೈತರ ಪರವಾಗಿ ಧ್ವನಿ ಎತ್ತಿದ್ದೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಬಿ ಜೆ ಪಿಗೆ ಯಾಕೆ ಬರ್ತೀರಿ, ಮತ್ತೆ ವಾಪಸ್ಸು ಯಡಿಯೂರಪ್ಪನವರ ಬೂಟ್ ನೆಕ್ಕಿಗೆ ಬರ್ತೀರಾ ಅಂತೇಳಿ ಪ್ರೆಸ್ ಮೀಟ್ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವರು, ಕಾಂಗ್ರೆಸ್ಸಿಂದ ಹೋದೋ JDS-ಇಂದ ಹೋದೋ ಯಡಿಯೂರಪ್ಪನವರು ಗೌರವಯುತವಾಗಿ ನಮ್ಮನ್ನೆಲ್ಲ ನಡೆಸ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಯಾರಾದರೂ ಬಿ ಜೆ ಪಿಗೆ ಬರಬೇಕಾದ್ರೆ ಯಡಿಯೂರಪ್ಪ ಅವನ ಮಗನ ಬೂಟ್ ನೆಕ್ಕೊಂಡು ಹೋಗ್ಬೇಕಾ? ನಮಗೇನು ಸ್ವಾಭಿಮಾನ ಇಲ್ವಾ? ಅದಕ್ಕೆ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವರಿಗೆ ಒಂದು ಲೆಟರ್ನು ಕೂಡ ಸುದೀರ್ಘವಾಗಿ ಬರೆದಿದ್ದೇನೆ. ನಾನು ಕೂಡ 6 ಸಾರಿ ಈ ಕ್ಷೇತ್ರದಲ್ಲಿ ಯಶವಂತಪುರದಲ್ಲಿ ಶಾಸಕನಾಗಿ 4 ಬಾರಿ ಎಲೆಕ್ಟ್ ಆಗಿದ್ದೇನೆ, 2 ಸಾರಿ ಸೋತಿದ್ದೇನೆ, 1 ಸಾರಿ ಸಹಕಾರ ಮಂತ್ರಿನೂ ಕೂಡ ಆಗಿದ್ದೇನೆ. ಇಷ್ಟು ಇರುವಾಗ ಸಂದರ್ಭದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗೆಲ್ಲಕ್ಕಾಗೋದಿಲ್ಲ ಇವನು. ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನೈಸ್ಗೆ ಯಾರೆಲ್ಲ ಡೋಂಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ಯಶವಂತಪುರ ಕ್ಷೇತ್ರಕ್ಕೆ ಗೊತ್ತು. ಇಡೀ ಬಿ ಜೆ ಪಿಗೆ ಇವನು ಯಾರು ಏನು ಎತ್ತ ಅಂತೆಲ್ಲ ಗೊತ್ತು. ಆದರೆ ನನ್ನ ಸ್ವಾಭಿಮಾನವನ್ನು ಕೆಣಕ್ತಕ್ಕಂಥದ್ದು ಇದೆಯಲ್ಲ, ನಾನು ಯಾವತ್ತೂ ಸ್ವಾಭಿಮಾನ ಬಿಟ್ಟು ರಾಜಕಾರಣ ಮಾಡಲಿಲ್ಲ. ಕ್ಷೇತ್ರದಲ್ಲಿ ರೈತರು ಪದೇ ಹೇಳ್ತಾ ಇರ್ತಾರೆ, ನೈಸ್ ಅನ್ಯಾಯನ ಸದನದಲ್ಲಿ ಕ್ವಶನ್ ಮಾಡ್ತಕ್ಕಂಥದ್ದಕ್ಕೆ ಮಾಡಿದ್ದೇನೆ. ಈ ದೃಷ್ಟಿಯಲ್ಲಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಸಂಘ ಪರಿವಾರದವ್ರಿಗೆ ಕೂಡ ಮಾತನಾಡಿದ್ದೇನೆ. ಕೆಲವು ಸಂಘದ ಪ್ರಮುಖರು ಕೂಡ ಮಾತನಾಡಿ ಇಲ್ಲ ಇದು ತಪ್ಪು, ಇದು ಸರಿ ಇಲ್ಲ, ಮಾನಹಾನಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.